ಮಾನ್ಯರೇ, ಮಹಿಳೆಯರೇ ಮತ್ತು ನನ್ನ ವಯಸ್ಸಿನ ಮಕ್ಕಳೇ, ನಾನು ಶ್ರೀವತ್ಸ ಅಂತ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ನೇರವಾಗಿ ಕಾಂಟ್ರವರ್ಸಿ ಮಾಡಬೇಕು ಅಂತಲ್ಲ, ನಾನು ಮಾತಾಡಬೇಕು ಅನ್ನಿಸ್ತು. ಟೈಮ್ ಇದ್ರೆ 2 ನಿಮಿಷ ಕೇಳ್ಕೊಂಬಿಡಿ, ಪ್ರಾಬ್ಲಮ್ ಇಲ್ಲ. ಮ್ಯಾಟ್ರ್ ಏನು ಅಂದರೆ, ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡೋರು ನಾನು. ಎಲ್ಲ ಫೇಸ್ಬುಕ್ಕಲ್ಲಿ ವಿಡಿಯೋಗಳು ಅದು ಇದು ಅಂತ ನೋಡ್ತಾ ಇರ್ತೀರಿ. ಅದರಲ್ಲಿ ಏನು ಬಂತು ಪ್ರಶ್ನೆ ಬಂದಿದೆ ಸ್ವಾಮಿ. 24 ಗಂಟೆಯಲ್ಲಿ ಒಂದು 20 ಪೋಸ್ಟ್ಗಳು ಏನಿರುತ್ತೆ ಅಂದರೆ, ಕಟ್ಟಪ್ಪ ಹಂಗೆ ಮಾತಾಡಿದಾನೆ, ಕಟ್ಟಪ್ಪ ಹಿಂಗೆ ಮಾತಾಡಿದಾನೆ, ಕಟ್ಟಪ್ಪ ಹಂಗೆ ಬೈದಿದ್ದಾನೆ, ಬರೀ ಇದೆ. ಒಂದು 2 ತಿಂಗಳಿಂದ ನೋಡಿ ಸಾಕಾಗೋಗಿ ನಾನು ಒಂದು ವಿಡಿಯೋ ಮಾಡೇ ಬಿಟ್ಟೆ. ಸರಿ, ಏನು ಅದ್ರಲ್ಲಿ ಸಮಸ್ಯೆ ಏನಿದೆ ಅಂದರೆ, ಕಟ್ಟಪ್ಪ ಬೈದಿಯಾನಲ್ಲಪ್ಪ, ನಮ್ಮ ಜನನ ಬೈದಿಯಾನೆ, ಕರ್ನಾಟಕನ ಬೈದಿಯಾನೆ, ರಾಜಣ್ಣ ಅವ್ರನ್ನ ಬೈದಿಯಾನೆ, ನಮ್ಮ ಅಣ್ಣ ರಾಜಣ್ಣ ಅವ್ರನ್ನ ಬೈದಿಯಾನೆ, ಕಾವೇರಿನ ಬೈದಿಯಾನೆ, ಕುಡಿಯೋ ನೀರು ನಾವು. ಅಂಥ ಮೂರ್ಖ ಅವನು. ಅವನನ್ನು ಬೈಯೋದ್ರಲ್ಲಿ ಬೇರೆ ಇದೆ ಇಲ್ಲ, ಮುಟ್ಟಾಳ, ಮೂರ್ಖ, ಅಯೋಗ್ಯ, ಇನ್ನ ಕೆಟ್ಟ ಮಾತುಗಳಿದೆ. ಮನೇಲಿ ವಿಡಿಯೋ ಮಾಡ್ತೀನಲ್ಲ, ಕೇಳಿಸ್ಬಿಡುತ್ತೆ, ಬೈತಾರೆ ಅಂತ ಅವನು. ಸರಿ, ಅದನ್ನ ಅಪೋಸ್ ಮಾಡೋಣ, ಓಕೆ. ಬಟ್ ಆ ವಿಡಿಯೋ ಮಾಡಿದ್ ಯಾವಾಗ ಅಂತ ನಿಮಗೆ ಗೊತ್ತಾ? ಒಂದ್ಸರಿ ಯೂಟ್ಯೂಬಲ್ಲಿ ಹೋಗಿ ನೋಡಿ. 4 ವರ್ಷದ ಹಿಂದೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರೋದು, 5 ವರ್ಷದ ಹಿಂದೆ ಅವ್ನು ಮಾತಾಡಿರೋದು. 5 ವರ್ಷದ ಹಿಂದೆ ಮಾತಾಡಿರೋದು. 5 ವರ್ಷದ ಹಿಂದೆನೂ ಒಂದ್ಸರಿ ಗಲಾಟೆ ಬಂತು, ಆವಾಗ ಮಾತಾಡಿರೋದು ಅವನು. ಆವಾಗಿಂದ ಇವತ್ತುವರೆಗೂ ಸುಮಾರು ಒಂದು 5-6 ಫಿಲ್ಮ್ಗಳು ಬಂತಪ್ಪ. ಒಂದು ಒಳ್ಳೊಳ್ಳೆ ಮೂವಿಗಳು. ಏನು ತಮಾಷಿನ, ಅದ್ಯಾವುದೋ ಮಿರ್ಚಿ ಅಂತೆ, ಅದು ಇದು ಒಳ್ಳೊಳ್ಳೆ ಮೇಜರ್ ರೋಲ್ಗಳು ಅದೆಲ್ಲ ಬಂತು. ನೋಡಿದ್ವಿ ಚಪ್ಪಾಳೆ ತಟ್ಕೊಂಡು. ಬಾಹುಬಲಿ 1 ನೋಡಿದ್ವಿ ಕಟ್ಟಪ್ಪ ಅನ್ಕೊಂಡು. ಇವಾಗ ಬಾಹುಬಲಿ 2 ಮಾತ್ರ ಎಲ್ಲರ ಧ್ವನಿನೂ ಎದ್ದು ನಿಂತಿದೆ. ಯಾಕೆ? ಸರಿ, ಅದರಿಂದ ನಿನಗೆ ಬಂದಿರೋ ನಷ್ಟ ಏನಪ್ಪಾ ಅಂತೀರಾ? ನನಗ ನಷ್ಟ ಆಗಿಲ್ಲ ಸುಮ್ಮನೆ. ಏನಂದ್ರೆ ಇವಾಗ ಅನ್ನೋದಕ್ಕಿಂತ ಸ್ವಲ್ಪ ದಿನ ಹಿಂದೆ ಈ ಇಂಡಿಯನ್ ಮೂವಿಗಳಿಗೆ ಒಳ್ಳೆ ಇದು ಬಂದಿದೆ. ಏನೋ ತುಂಬಾ ಚೆನ್ನಾಗಿ ಮಾಡ್ತಾರಪ್ಪ ಇಂಡಿಯನ್ ಮೂವಿಗಳು. ಹಳೆ ಕಾಲದ ಕತೆ ಆಯ್ತು, ಇವಾಗ ಒಳ್ಳೊಳ್ಳೆ ಮೂವಿಗಳು ಬರ್ತಾ ಇದೆ. ಈ ಮೂವಿಯಿಂದ ಅಂತಲ್ಲ, ಈ ಮೂವಿ ಕೂಡ ಕಾರಣನೇ. ಅಂತದ್ದು ಪ್ರಪಂಚದಾದ್ಯಂತ ಒಳ್ಳೆ ಮೂವಿ ತೆಗಿತಾರೆ ಅನ್ಬಿಟ್ಟು ಒಂದು ಹೆಸರಿದೆ. ದೇಶದಾದ್ಯಂತ ಕಾತುರ ಇದೆ ಆ ಮೂವಿ ಬರ್ತಿದೆ ಅಂತ. ಕರ್ನಾಟಕದವ್ರು ಮಾತ್ರ ನಾವು ನೋಡಲ್ಲಪ್ಪ ಕಟ್ಟಪ್ಪ ಇದ್ದಾನೆ ಅಂತ. ಯಾವ ನ್ಯಾಯ ಹೇಳಿ? ಕ್ಲೀನಾಗಿ ಹೇಳ. ಇವಾಗ ಅಕ್ಕಿ ತೊಗೊಳಕ್ ಹೋಗ್ತೀರಾ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಅಕ್ಕಿ ತೊಗೊಳಕ್ ಹೋಗ್ತೀರಾ. ಅಲ್ಲಿ 40 ರೂಪಾಯಿ ಅಕ್ಕಿ ಇರುತ್ತೆ, ನೀವು 30 ರೂಪಾಯಿ ಕೇಳ್ತೀರಾ ಕಮ್ಮಿ ಕೊಡಿ ಅಂತ. ಆ ಅಂಗಡಿಯವನು ಓರಿರಿ, ಬೇರೆ ಅಂಗಡಿ ನೋಡ್ಕೋರಿರಿ, ಎಂತ ಗಿರಾಕಿಗಳು ಬರ್ತೀರಾ ಆಳು ಮೂಳು ಅಂದ್ಬಿಟ್ಟು ಮಾತಾಡ್ಬಿಡ್ತಾನೆ. ಕೋಪ ಬರುತ್ತೆ. ಅವತ್ತಿಂದ ನೀವು ಅಕ್ಕಿ ತಿನ್ನೋದು ಬಿಡ್ತೀರಾ, ಅನ್ನ ತಿನ್ನೋದು ಬಿಡ್ತೀರಾ. ಆ ಅಕ್ಕಿ ಎಲ್ಲಿಂದ ಬಂತು? ರೈತ ಮಾಡಿದ್ದು, ರೈತನಿಂದ ಅಕ್ಕಿ ಬಂದಿದ್ದು, ಅಕ್ಕಿನೇ ತಿನ್ನಲ್ಲ ಅನ್ನ ತಿನ್ನಲ್ಲ ಅಂತ. ಹಾಗಲ್ಲ ತಾನೆ? ಅದೇ ತರನೇ ಅದು ಫಿಲಿಂ ಸ್ವಾಮಿ. ಫಿಲಿಮಲ್ಲಿ ಒಂದು ಆಕ್ಟ್ ಮಾಡೋನು ಅಷ್ಟೇ ಅವನು, ಒಂದು ಆಕ್ಟರ್. ಆ ಫಿಲಿಂ ಹಿಂದೆ ಎಷ್ಟು ಕಷ್ಟಗಳಿರತ್ತೆ ಗೊತ್ತಾ? ದುಡ್ಡು ಹಾಕ್ಬೇಕಾ ಪ್ರೊಡ್ಯೂಸರು, ಡೈರೆಕ್ಟ್ರು, ಕತೆ ಬರಿಬೇಕಾ, ಈ ಹೀರೋಯಿನ್ನು, ವಿಲನ್ನು ಇವರೆಲ್ಲ ಇದಾರೆ. ಯಾವುದೋ ಒಂದು ಗೆಸ್ಟ್ ರೋಲ್ ಅವನಿಗೋಸ್ಕರ ಇಡೀ ಫಿಲಿಮ್ನೇ ಬ್ಯಾನ್ ಮಾಡೋದು ಯಾವ ನ್ಯಾಯಪ್ಪ ಇದು? ನನಗಂತೂ ಅದು ನ್ಯಾಯ ಅನ್ನಿಸ್ಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಇನ್ನೊಂದು ಇದೇನು ಅಂದ್ರೆ, ಈ ಬರೀ ವಿಡಿಯೋಗಳೇ ಆಗೋಯ್ತು ಸುಮ್ಮನೆ. ನೋಡಿ ಕಟ್ಟಪ್ಪನ ಅವ್ನು ಬೈತಾನೆ, ಇವನು ಬೈತಾನೆ, ಯಾರ್ಯಾರೋ ಹೊಸ ಮುಖಗಳು. ಫೇಸ್ಬುಕ್ ಬೇರೆ ಜಾಸ್ತಿ ನೋಡ್ತೀವಿ ನಾವು. ಸ್ವಲ್ಪ ದೇಶದ ಬಗ್ಗೆ ಏನಾದ್ರು ನಮಗೆ ಅರಿವು ಮೂಡಿಸೋ ಅಂತ ಕೆಲಸಗಳು ಮಾಡಿ. ಇಲ್ಲ ನೋಡಿ, ಕಾಶ್ಮೀರಲ್ಲಿ ಸೈನಿಕರನ್ನ ಕಲ್ ತಗೊಂಡು ಹೊಡಿತಾ ಇದ್ದಾರೆ, ಇವರೇ 1-2 ವಿಡಿಯೋಗಳು ಹಾಕಿದ್ದಾರೆ, ಅದು ನೋಡೇ ನಮಗೂ ಗೊತ್ತಾಗಿದ್ದು. ನಾವು ಟಿವಿ ನೋಡಲ್ಲ. ಸರಿ, ಇಲ್ವಾ? ಅದು ಇಲ್ವಾ? ದೇಶ ಉದ್ಧಾರ ಆಗ್ತಾ ಇದೆ ಅಂತ ಹೇಳಿ ಇಲ್ವಾ? ದೇಶ ಹಾಳಾಗಿ ಹೋಗ್ತಾ ಇದೆ ಅಂತ ಒಂದು ಏನಾದ್ರು ತೋರಿಸಿ. ಸ್ವಲ್ಪ ಎಜುಕೇಟ್ ಮಾಡ್ರಿ ಸ್ವಾಮಿ, ಸ್ವಲ್ಪ ಉದ್ಧಾರ ಮಾಡಿ. ಬರೀ ಕಟ್ಟಪ್ಪನ ಹಿಡ್ಕೊಂಡು ನೋಡಿ ಶಿವ ಸಾಕಾಗೋಯ್ತಪ್ಪ ನಂಗಂತೂ. ಸೀರಿಯಸ್ಲಿ ಸಾಕು, ಇನ್ನು ಕಟ್ಟಪ್ಪನ ಸಾಕು. ಹೊಸದೇನಾದ್ರು ತೆಗೀರಿ. ಯಾರ್ಯಾರೋ ಬರ್ತೀರ ಸ್ವಾಮಿ, ನಮ್ಮ ಕಿರು ತೆರೆಗಳಲ್ಲಿ ಯಾರ್ಯಾರನ್ನೋ ನೋಡ್ಬೇಕಾಗಿ ಬರ್ತಿದೆ. ಆದ್ರೂ ನಾವು ನೋಡ್ತಾನೆ ಇದೀವಿ. ದಯಾಗುಣ ನಮ್ದು. ಯಾವನೋ ಪಾಕಿಸ್ತಾನಿ ಆಕ್ಟರ್ಗಳನ್ನೆಲ್ಲ ಹಾಕೊಂಡು ಮೂವಿ ಮಾಡ್ತಾನೆ, ಅದ್ ನಮಗ್ ಗೊತ್ತಾಗೋದು ಇಲ್ಲ. ಚೆನ್ನಾಗ್ ಮಾಡಿದಾನೆ ಇವನು ಅಂತ ಹೇಳ್ತೀವಿ. ಅಂತ ಅಯೋಗ್ಯ ದೇಶದ ಆಕ್ಟರ್ಸನ್ ಕೂಡ ನೋಡಿ ನಾವು ಪ್ರೋತ್ಸಾಹಿಸ್ತೀವಿ. ಇನ್ನೊಬ್ರು ಹೇಳ್ತಾನೆ, ನನಗೆ ಈ ದೇಶನೇ ಬೇಡಪ್ಪ, ನಾವು ಹೋಗ್ತೀನಿ ಅಂತಾನೆ. ಅವ್ನ ಮೂವಿಗಳು ಕೂಡ ಖುಷಿಯಿಂದ ನೋಡ್ತೀವಿ. ಯಾವನೋ ಏನೋ ಅವನ ಊರಲ್ಲಿ ನಾ ಈ ತರ ಬೊಗಳಿದಾನೆ, ನಮ್ಮೂರಲ್ಲಿ ನಮ್ಮ ಮುಂದೆ ಬೊಗಳಿದ್ರೆ ಅದ್ರ ಕತೆ ಬೇರೆ. ಅವ್ರ ಊರಲ್ಲಿ ಅವನೇನೋ ಅವರು ವಿಜಿಲ್ಗಳು ಹಾಕ್ಸ್ಕೊಳಕ್ ಅವನೇನೋ ಬೊಗಳಿದಾನೆ, ನಾ ಏನ್ ಬಿಟ್ಟಾಕ್ರಿ. ಅದರಿಂದ ಯಾಕಷ್ಟು ಕಾಂಟ್ರವರ್ಸಿ? ಅಷ್ಟು ಅವನೊಂದು ದೊಡ್ಡ ಲೆವೆಲ್ಗೆ ಎತ್ಕೊಂಡು ಹೋಗ್ತಾರದು ಯಾಕೆ? ಅವನೊಂದು ಆಕ್ಟರ್ ಆಗಿ ನೋಡಿ. ನಮಸ್ಕಾರ, ಶ್ರೀವತ್ಸ. ಬರ್ಲಾ?